ಬರೀ ಲೋಕಾಯುಕ್ತ ಪೊಲೀಸ್ ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೆ ನೀವು ಪೊಲೀಸರು ನಾವು ಪೊಲೀಸರು ಆಯ್ತು ಮತ್ತೆ ಅದೇ ಹೇಳ್ತಾ ಇದ್ದೀನಿ ಈ ಕಡೆ ನೀಡಿ ನೀ ಪ್ಲೀಸ್ 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 ಬೇಡ ಅಲ್ಲಿ ಎಲ್ಲಿ ಬಿಡಿ ವಿಡಿಯೋ ಮಾಡ ಪ್ಲೀಸ್ 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 ಸರ್ ಸರಿ ಸರ್ ಸರಿ ಪ್ಲೀಸ್ ಪ್ಲೀಸ್ ಸಮಾಧಾನ ಆಯ್ತು ನೀವು ಸಮಾಧಾನ ಆಗಿ ಸರ್ ಸಮಾಧಾನ ಆಗಿ ಸಮಾಧಾನ ಆಗಿ ಆಯ್ತು ಓಕೆ ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಆರಂಭದಲ್ಲಿ ಒಂದು ವಿಡಿಯೋವನ್ನ ಗಮನಿಸಿದ್ರಿ. ಈ ವ್ಯಕ್ತಿ ಯಾರು ಅಂದ್ರೆ ಲಜ್ಜೆಗೆಟ್ಟಂತ, ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟಂತ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತ ಗೋವಿಂದರಾಜು ಅಂತ ಹೇಳಿ ಈ ವ್ಯಕ್ತಿಯ ಹೆಸರು. ಯಾವ ರೀತಿಯಾಗಿ ಕಿರುಚಾಡ್ತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಸುತ್ತಮುತ್ತ ಹಿಡ್ಕೊಂಡಂತವ್ರು ಯಾರು ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು. ಸಾಧಾರಣವಾಗಿ ಕಳ್ಳರನ್ನ ಪೊಲೀಸರು ಆ ರೀತಿಯಾಗಿ ಹಿಡ್ಕೊಳ್ಳೋದು, ಕಳ್ಳರು ಆ ಸಂದರ್ಭದಲ್ಲಿ ಕಿರುಚಾಡೋದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ. ಆದರೆ ಇವತ್ತು ಓರ್ವ ಪೊಲೀಸ್ ಇನ್ಸ್ಪೆಕ್ಟರ್ ಕಳ್ಳನ ರೀತಿಯಲ್ಲಿ ಲಾಕ್ ಆಗಿದ್ದಾರೆ, ಕಳ್ಳನ ರೀತಿಯಲ್ಲಿ ಕಿರುಚಾಡ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಪೊಲೀಸ್ ವ್ಯವಸ್ಥೆ ಎಂತಹ ಪರಿಸ್ಥಿತಿಗೆ ಬಂತು ಅನ್ನೋದನ್ನ ಈ ವಿಡಿಯೋ ಸಾರಿ ಸಾರಿ ಹೇಳ್ತಾ ಇದೆ. ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆಯನ್ನ ಬೀದಿಯಲ್ಲಿ ಹರಾಜು ಹಾಕಿದಂತ ವಿಡಿಯೋ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಸ್ಥಿತಿಗೆ ಬರಬಾರ್ದಿತ್ತು. ನಾವ್ಯಾರು ಕೂಡ ನಿರೀಕ್ಷೆನ ಮಾಡ್ತಿರ್ಲಿಲ್ಲ ಇಂತಹ ಸ್ಥಿತಿ ಬರಲಿ ಅಂತ ಹೇಳಿ. ಆದ್ರೆ ಅಂಥದ್ದೊಂದು ಕೆಟ್ಟ ಸ್ಥಿತಿಗೆ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ. ಬಂಧುಗಳೇ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇಡೀ ಪೊಲೀಸ್ ಇಲಾಖೆನ ನಾನು ದೂಷಿಸ್ತಾ ಇಲ್ಲ. ನನಗೂ ಬೇಕಾದಂಥ ಒಂದಷ್ಟು ಆತ್ಮೀಯರೆಲ್ಲರೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ. ಒಂದಷ್ಟು ಮಂದಿ ಅತ್ಯದ್ಭುತವಾಗಿ ಕೆಲಸವನ್ನ ಮಾಡ್ತಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ಜನರ ಪರವಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ಇಂತಹ ಲಜ್ಜೆಗೆಟ್ಟ, ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತ ಪೊಲೀಸ್ ಅಧಿಕಾರಿಗಳಿಂದಾಗಿ ಇವತ್ತು ಇಡೀ ಪೊಲೀಸ್ ಇಲಾಖೆಯನ್ನೇ ಜನ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತಾಗಿದೆ. ಇಂತಹ ಘಟನೆಗಳು ಮತ್ತೆ 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 ರಿಪೀಟ್ ಆಗ್ತಿರುವ ಕಾರಣಕ್ಕಾಗಿ ಜನ ಹಂತ ಹಂತವಾಗಿ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ಏನಾದರೂ ಒಂದು ಮಾಡಲೇಬೇಕು. ಇದಕ್ಕೆ ಪೊಲೀಸ್ ವ್ಯವಸ್ಥೆಯನ್ನ ಅಥವಾ ಪೊಲೀಸ್ ಇಲಾಖೆಯನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ. ಇಲ್ಲ ಅಂತಂದ್ರೆ ಜನ ಸಂಪೂರ್ಣವಾಗಿ ನಂಬಿಕೆ ಕಳ್ಕೊಂಡು ಬಿಡ್ತಾರೆ. ಹೇಗೆ ದೂರು ಕೊಡೋದಕ್ಕೆ ಹೋಗೋದಕ್ಕಾಗತ್ತೆ ಹೇಳಿ? ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋದಕ್ಕೆ ಹೋದಾಗ್ಲೂ ಲಂಚ, ಕ್ರಮ ತೆಗೆದುಕೊಳ್ಬೇಕಾದಾಗ್ಲೂ ಲಂಚ, ಇಲ್ಲ ಸುಳ್ಳು ಪ್ರಕರಣಗಳು ದಾಖಲಿಸ್ತೀವಿ ಅಂತ ಹೇಳಿ ಲಂಚ, ಇಲ್ಲ ನಿಮ್ಮ ಪ್ರಕರಣದಿಂದ ಕೈ ಬಿಡಬೇಕು ಅಂದ್ರೆ ಲಂಚ, ಮಾತೆತ್ತಿದ್ರೆ ಲಂಚ ಲಂಚ ಲಂಚ, ಮಾತೆತ್ತಿದ್ರೆ ದುಡ್ಡು. ಹಾಗೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಲಂಚ ಪಡೆಯೋದಕ್ಕೆ ಹೋಗಿದ್ದಾರೆ. ಎಂಥವ್ರು ಇವರೆಲ್ಲರೂ ಕೂಡ? ಪೊಲೀಸ್ ಯೂನಿಫಾರ್ಮ್ ಅಂದ್ರೆ ಅದಕ್ಕೆ ಆದಂತ ಮರ್ಯಾದೆ ಇದೆ, ಅದಕ್ಕೆ ಆದಂತ ಗೌರವ ಇದೆ, ಅದಕ್ಕೊಂದು ಅಧಿಕಾರವನ್ನ ಚಲಾಯಿಸುವಂತ ಹಕ್ಕನ್ನು ಕೊಡಲಾಗಿದೆ ಆ ಯೂನಿಫಾರ್ಮ್ಗೆ. ಆದ್ರೆ ಆ ಯೂನಿಫಾರ್ಮ್ ಅನ್ನ ಧರಿಸಿ ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು ಲಂಚವನ್ನ ಪಡೆಯೋದಕ್ಕೆ ಹೋಗಿದ್ದಾರೆ ಲಜ್ಜೆಗೆಟ್ಟಂತ ಈ ಅಧಿಕಾರಿ. ಏನು ಪ್ರಕರಣ ಅನ್ನೋದನ್ನು ಹೇಳಿ ಆನಂತರ ನಾನು ಉಳಿದ ವಿಚಾರಕ್ಕೆ ಬರ್ತಾ ಹೋಗ್ತೀನಿ. ಬಂಧುಗಳೇ, ಪ್ರಕರಣ ಇಷ್ಟೇ. ಇದು ಈ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಂತ ಒಂದು ಪ್ರಕರಣ. ಏನಾಗಿತ್ತು ಅಂದ್ರೆ, ಒಂದು ಕುಟುಂಬ ಅವರಿಗೆ ಬೇಕಾದಂತ ಇನ್ನೊಂದು ಕುಟುಂಬದಲ್ಲಿ ಅಥವಾ ತಮ್ಮ ಕುಟುಂಬದ ಸಂಬಂಧಿಕರ ಬಳಿ ಹಣವನ್ನ ಹೂಡಿಕೆ ಮಾಡಿರ್ತಾರೆ. 6 ಲಕ್ಷವೋ 7 ಲಕ್ಷವೋ. ಈ ಹೂಡಿಕೆ ಮಾಡಿಸಿಕೊಳ್ಳುವವರು ಏನು ಹೇಳಿರ್ತಾರೆ ಅಂದ್ರೆ, ಅವರವ್ರ ಸಂಬಂಧಿಕರೇ ಅವರು ಹೂಡಿಕೆ ಮಾಡಿಸ್ಕೊಳ್ಳೋರು ಏನು ಹೇಳಿರ್ತಾರೆ ಅಂದ್ರೆ, ನಿಮಗೆ ಈ ಹೂಡಿಕೆಯಲ್ಲಿ ಲಾಭಾಂಶವನ್ನ ಕೊಡ್ತೀವಿ ಅಂತ ಹೇಳಿ. ಅದಾದ ಬಳಿಕ ಲಾಭಾಂಶದ ಹೆಸರಲ್ಲಿ ಬರೀ 1.5 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಕೊಟ್ಟಿದ್ದಾರಂತೆ. ಇತ್ತ ಹೂಡಿಕೆ ಹಣವೂ ಇಲ್ಲ, ಲಾಭಾಂಶವೂ ಇಲ್ಲ ಅಂತ ಹೇಳಿ ತಮ್ಮ ಸಂಬಂಧಿಕರ ವಿರುದ್ಧವೇ ಅವರು ದೂರನ್ನ ಕೊಟ್ಟಿದ್ದಾರೆ. ಏನು ದೂರಿನ ಸಾರಾಂಶ? ನಾವು ಹಣವನ್ನ ಕೇಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ, ನಮಗೆ ಹೆದರಿಸ್ತಾ ಇದ್ದಾರೆ, ನೀವು ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ನಮಗೆ ಇಂತಿಷ್ಟು ಅಮೌಂಟ್ ಬೇಕು ಅಂತ ಹೇಳಿ ಅವರು ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಡುವಂತ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಅದರಲ್ಲಿ ಅಕ್ಬರ್ ಅನ್ನುವಂಥವರ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಅಕ್ಬರ್ಗೆ ಈ ಪ್ರಕರಣದಲ್ಲಿ ನೇರವಾದಂತ ಭಾಗಿ ಇಲ್ಲ. ಆದ್ರೆ ಹಣವನ್ನ ಹೂಡಿಕೆ ಮಾಡಿಸ್ಕೊಂಡಿದ್ದಾರಲ್ಲ, ಸೃಜನ್ ಅಂತೇನೋ ಅವರ ಹೆಸರು, ಅವರ ಪಾರ್ಟ್ನರ್ ಈ ಉದ್ಯಮಿ ಆಗಿರುವಂತ ಅಕ್ಬರ್ ಅಥವಾ ಅವರ ಸ್ನೇಹಿತ ಈ ಅಕ್ಬರ್ ಅವರ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಆ ಕಾರಣಕ್ಕಾಗಿ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಏನ್ ಮಾಡ್ತಾರೆ, ತಕ್ಷಣವೇ ಆಕ್ಟಿವ್ ಆಗಿಬಿಡ್ತಾರೆ. ದುಡಿಮೆ ಮಾಡೋದಕ್ಕೊಂದು ಪ್ರಕರಣ ಬಂತು, ಹಣವನ್ನ ಕಿತ್ಕೊಳ್ಳೋಕೊಂದು ಪ್ರಕರಣ ಬಂತು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ರಾತ್ರೋರಾತ್ರಿ ಅಕ್ಬರ್ ಅವರ ನಿವಾಸದ ಬಳಿ ಬರ್ತಾರೆ. ತಮ್ಮ ಸಿಬ್ಬಂದಿ ಎಲ್ಲರನ್ನು ಕೂಡ ಕರ್ಕೊಂಡು ಬಂದು
ಅಲ್ಲಿಗೆ ಬಂದಾಗ ಅಕ್ಬರ್ ತೀವ್ರವಾದಂಥ ಪ್ರತಿರೋಧವನ್ನು ಮಾಡ್ತಾರೆ. ಯಾಕೆ ನೀವು ಇಷ್ಟೊಂದು ಸಿಬ್ಬಂದಿಯನ್ನು ನಮ್ಮನೆ ಕರ್ಕೊಂಡು ಬಂದಿದ್ದೀರಿ, ಏನು ಮಾಡೋದಕ್ಕೆ ಹೊರಟಿದ್ದೀರಿ ನೀವೆಲ್ಲರೂ ಕೂಡ? ನಾನು ಪೊಲೀಸ್ ತನಿಖೆಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತೇನೆ, ನನಗೊಂದು ಮೊದಲೊಂದು ನೋಟಿಸ್ ಅನ್ನ ಕೊಡಿ, ನನ್ನನ್ನು ವಿಚಾರಣೆಗೆ ಕರೆಸಿ, ಅದರ ಬದಲಾಗಿ ನೇರವಾಗಿ ಅರೆಸ್ಟ್ ಮಾಡೋದಕ್ಕೆ ಬಂದ್ರೆ ಏನರ್ಥ ಅಂತ ಹೇಳಿ. ಅದರಲ್ಲೂ ಕೂಡ ಅಕ್ಬರ್ ಆ ಪ್ರಕರಣದಲ್ಲಿ A5 ಏನೋ ನೇರವಾದಂಥ ಭಾಗಿ ಅವರು ಇರೋದಿಲ್ಲ, ಆ ಪ್ರಕರಣದಲ್ಲಿ A5 ಆಗಿರ್ತಾರೆ. ಎಷ್ಟೋ ಪ್ರಕರಣಗಳಲ್ಲಿ ಪೊಲೀಸರು ಬಂಧಿಸೋಕೆ ಹೋಗಲ್ಲ, ತಕ್ಷಣ ಕ್ರಮ ತೆಗೆದುಕೊಳ್ಳೋ ಅಂಥದ್ದೆಲ್ಲವೂ ಕೂಡ ಆಗುತ್ತೆ ಬಿಡಿ. ಒಟ್ಟಾರೆಯಾಗಿ ಆದರೆ ಈ ಪ್ರಕರಣದಲ್ಲಿ ಮಾತ್ರ ವಿಪರೀತವಾದಂಥ ಆಸಕ್ತಿಯನ್ನು ಈ ಗೋವಿಂದರಾಜು ತೋರಿಸ್ತಾರೆ. ಆಗ ಅಕ್ಬರ್ ಅದಕ್ಕೆ ತೀವ್ರವಾದಂಥ ಪ್ರತಿರೋಧವನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ, CCTV ದೃಶ್ಯಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದ್ದಾವೆ. ಆದರೆ ಗೋವಿಂದರಾಜು ಬಿಡೋದಿಲ್ಲ. ಆ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಹೊಯ್ಸಳ ವಾಹನವನ್ನ ಕರೆಸಿ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಡೀಲ್ ಅನ್ನ ಕುದುರಿಸ್ತಾರೆ. ಏನಂತ, FIR ಇಂದ ನಿಮ್ಮ ಹೆಸರನ್ನ ಕೈ ಬಿಡಬೇಕು ಅಂತಾದ್ರೆ 11 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಕೊಡಿ ಅಂತ ಹೇಳಿ. ಅಕ್ಬರ್ ಏನು ಮಾಡ್ತಾರೆ, ಮೊದಲಿಗೆ 1 ಲಕ್ಷ ರೂಪಾಯಿ ಹಣವನ್ನ ಅನಿವಾರ್ಯವಾಗಿ ಕೊಡ್ತಾರೆ. ಇದರಲ್ಲಿ ಅಕ್ಬರ್ದು ಸರಿನೋ ತಪ್ಪೋ ನಮಗೆ ಗೊತ್ತಿಲ್ಲ ಬಿಡಿ, ಇದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ, ನ್ಯಾಯಾಲಯ ಅದಕ್ಕೆ ಸಂಬಂಧಪಟ್ಟಾಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಒಟ್ಟಾರೆ 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಗೋವಿಂದರಾಜು ಅಷ್ಟಕ್ಕೆ ತೃಪ್ತಿಯಾಗಿಲ್ಲ, ಇಲ್ಲ ನನಗೆ 4 ಲಕ್ಷ ಇನ್ನು ಅರ್ಜೆಂಟ್ ಬೇಕು ಅಂತ ಕೇಳಿದ್ದಾರೆ. ಆಗ ಅಕ್ಬರ್ ಏನ್ ಮಾಡಿದ್ದಾರೆ ಅಂದ್ರೆ ಇದು ನೋಡಿ ಸಾಕಾಗಿ ಸೀದಾ ಲೋಕಾಯುಕ್ತ ಪೊಲೀಸರಿಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ಪೊಲೀಸರು ದೂರು ಕೊಟ್ಟ ತಕ್ಷಣ ಅವರು ಬ್ಲೈಂಡ್ ಆಗಿ ನಂಬೋದಿಲ್ಲ, ಅವರಿಗೆ ಬೇಸಿಕ್ ಆದಂತ ಒಂದಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಬೇಕು. ಅಕ್ಬರ್ ಏನ್ ಮಾಡಿರ್ತಾರೆ ಅಂದ್ರೆ ಇನ್ಸ್ಪೆಕ್ಟರ್ ಜೊತೆಗೆ ಮಾತನಾಡಿದಂತ ಆಡಿಯೋ ರೆಕಾರ್ಡ್ಗಳನ್ನ ಸಂಗ್ರಹಿಸಿಟ್ಕೊಂಡಿರ್ತಾರೆ. ಹಾಗೆ ಬೇಕಾದಂತ ಒಂದಷ್ಟು ಸಾಕ್ಷಿ ಎಲ್ಲವನ್ನೂ ಕೂಡ ಸಂಗ್ರಹಿಸಿಟ್ಕೊಂಡಿರ್ತಾರೆ. ನೀಟ್ ಆದಂತ ಸಾಕ್ಷಿಯನ್ನು ತಗೊಂಡು ಹೋಗಿ ಲೋಕಾಯುಕ್ತ ಪೊಲೀಸರು ಕೊಡ್ತಾರೆ. ಲೋಕಾಯುಕ್ತ ಪೊಲೀಸರಿಗೆ ಅನ್ಸುತ್ತೆ ಈ ಪ್ರಕರಣದಲ್ಲಿ ಏನೋ ಹುರುಳಿದೆ ಅಂತ ಹೇಳಿ. ಹಾಗೆ ಲೋಕಾಯುಕ್ತ ಪೊಲೀಸರು ತಕ್ಷಣಕ್ಕೆ ಬಂದು ಹಿಡಿಯೋಕ್ಕೂ ಸಾಧ್ಯ ಆಗೋದಿಲ್ಲ ಇಂಥ ಇನ್ಸ್ಪೆಕ್ಟರ್ಗಳನ್ನ, ಯಾಕಂದ್ರೆ ಇವರೆಲ್ಲರೂ ಚಾಲಾಕಿಗಳು, ಕಾನೂನನ್ನ ಬಹಳ ಚೆನ್ನಾಗಿ ಅರ್ಥಂತವ್ರು. ಸಾಕ್ಷಿ ನಾಶ ಹೇಗೆ ಮಾಡಬೇಕು, ಇದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು, ಹೇಗೆ ಬಚಾವ್ ಆಗ್ಬೇಕು ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ವಾ, ಈ ಕಾರಣಕ್ಕಾಗಿ. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಏನ್ ಮಾಡ್ತಾರೆ, ನೀಟಾಗಿ ಒಂದು ಟ್ರ್ಯಾಪ್ ಮಾಡ್ತಾರೆ, ಅಥವಾ ನೀಟಾಗಿ ಒಂದು ಬಲೆಯನ್ನ ಹಿಡಿತಾರೆ, ಹೇಗೆ ಹಿಡಿಬೇಕು ಅಂತ ಹೇಳಿ. ಆ ಪ್ರಕಾರವಾಗಿ ಮೈಸೂರು ರಸ್ತೆಯಲ್ಲಿರುವಂತಹ CR ಗ್ರೌಂಡ್ಗೆ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಸಮೇತ ಲಂಚವನ್ನ ಪಡೆಯೋದಕ್ಕೆ ಟಾಕು ಟೀಕು ಅಂತ ಬಂದ್ಬಿಡ್ತಾರೆ. ಆಹಾ, ಲಂಚದ ದುಡ್ಡು ಸಿಗುತ್ತೆ, ಲಂಚದ ದುಡ್ಡನ್ನ ತಗೊಂಡು ಹೋಗಿ ಹೆಂಡತಿ ಮಕ್ಕಳನ್ನ ಸಾಕೋಣ ಅಂತ ಹೇಳಿ ಯೋಚನೆಯನ್ನ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ. ಇಲ್ಲಿಗೆ ಗ್ರೌಂಡಿಗೆ ಬರ್ತಾ ಇದ್ದ ಹಾಗೆ ಅಲ್ಲಿ ಲೋಕಾಯುಕ್ತ SP ಆಗಿರುವಂತಹ ಶಿವಪ್ರಕಾಶ್ ಮತ್ತೊಬ್ಬರ ತಂಡ ಅಡಗಿ ಕುಳಿತುಕೊಂಡಿರ್ತಾರೆ. ಲಂಚದ ಹಣವನ್ನ ಕೊಡ್ತಾ ಇದ್ದ ಹಾಗೆ ತಕ್ಷಣಕ್ಕೆ ಬಂದು ಅವರು ಇವ್ರ ಮೇಲೆ ದಾಳಿಯನ್ನ ಮಾಡ್ತಾರೆ. ಇವರ ಕೈ ಎಲ್ಲವನ್ನು ಕೂಡ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ನಿಮ್ಮ ತುಂಬಾ ಜನಕ್ಕೆ ಪ್ರಶ್ನೆ ಎದುರಾಗಬಹುದು, ಯಾಕೆ ಶಿವಪ್ರಕಾಶ್ ಅವರ ತಂಡ ಇಷ್ಟೊಂದು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಅವರನ್ನ, ಇವರೇನು ಟೆರರಿಸ್ಟ್ ಹಾಗೆ ಹೀಗೆ 4 ಲಕ್ಷ ರೂಪಾಯಿ ಲಂಚ ಪಡ್ಕೊಂಡೋಕೆ ಈ ರೀತಿಯಾಗಿ ಮಾಡಬೇಕಿತ್ತ ಎನ್ನುವ ರೀತಿಯಲ್ಲಿ. ಇದು ಅನಿವಾರ್ಯ, ಯಾಕಂದ್ರೆ ತುಂಬಾ ಪ್ರಕರಣಗಳು ಏನಾಗ್ಬಿಡುತ್ತೆ ಅಂದ್ರೆ ಲೋಕಾಯುಕ್ತ ಪೊಲೀಸರು ರೇಡ್ ಏನೋ ಮಾಡ್ತಾರೆ, ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ, ಚಾರ್ಜ್ ಶೀಟ್ ಅನ್ನು ಕೂಡ ಹಾಕ್ತಾರೆ, ಆದ್ರೆ ಅದು ಕೋರ್ಟ್ನಲ್ಲಿ ಅಂತಿಮವಾಗಿ ನಿಲ್ಲೋದಿಲ್ಲ. ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕಾಗಿ ಆರಾಮಾಗಿ ತಪ್ಪಿಸ್ಕೊಂಡು ಬಿಡ್ತಾರೆ. ಅದರಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳನ್ನ ಹಿಡಿಯೋದಂತೂ ಅಷ್ಟು ಸುಲಭ ಅಲ್ಲವೇ ಅಲ್ಲ, ಯಾಕಂದ್ರೆ ಎಲ್ಲವನ್ನೂ ಕೂಡ ಅರಿತಿರ್ತಾರಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳು ಇರಲೇಬೇಕಾಗುತ್ತೆ. ಆ ಕಾರಣಕ್ಕಾಗಿ ಗೋವಿಂದರಾಜನ ಹಾಗೆ ಇಟ್ಕೊಂಡಿದ್ದು. ಅಂದ್ರೆ ಅವ್ರು ಹಣವನ್ನ ಪಡ್ಕೊಂಡಿರ್ತಾರಲ್ಲ, ಆ ಹಣದ ಮೇಲೆ ಫಿಂಗರ್ ಪ್ರಿಂಟ್ ಎಲ್ಲವೂ ಕೂಡ ಹಾಗೆ ಇರಬೇಕು, ಅದು ನಾಶ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದು. ನೀವು ಹಣದ ಕಟ್ಟು ಅಂದಾಗ ಆ ಹಣದ ಕಟ್ಟಿನ ಮೇಲ್ಗಡೆ ಮಾತ್ರ ಫಿಂಗರ್ ಪ್ರಿಂಟ್ ಇರುತ್ತೆ. ಈ ಸ್ವಲ್ಪ ಎಡವಟ್ಟಾಗ್ಬಿಟ್ರು ಕೂಡ ಫಿಂಗರ್ ಪ್ರಿಂಟ್ ಅನ್ನು ನಾಶ ಮಾಡೋದಕ್ಕೆ ಗೋವಿಂದರಾಜುಗೆ ಅವಕಾಶ ಇರುತ್ತೆ, ಮೊದಲೇ ಅದ್ರಲ್ಲಿ ಕರಗತ್ತ. ಹೀಗಾಗಿ ಅದು ನಾಶ ಮಾಡೋದಕ್ಕೆ ಅವಕಾಶ ಸಿಗಬಾರ್ದು. ಹಾಗೆ ಇನ್ನೂ ಒಂದಷ್ಟು ಸಾಕ್ಷ್ಯಾಧಾರಗಳೆಲ್ಲವೂ ಕೂಡ ಇರುತ್ತೆ. ಆ ಸಾಕ್ಷ್ಯಾಧಾರಗಳನ್ನ ನೀಟಾಗಿ ಕಲೆ ಹಾಕಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದಾಗ ಮಾತ್ರ ಒಂದು ಪ್ರಕರಣದಲ್ಲಿ ಶಿಕ್ಷೆಯನ್ನು ಕೊಡಿಸೋದಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ದಾಳಿ ಮಾಡ್ತಾ ಇದ್ದ ಹಾಗೆ ಹಣವನ್ನ ಎಸೆಯೋದಿಕ್ಕಾಗ್ಲಿ ಅಥವಾ ಇನ್ನೇನೋ ಮಾಡೋದಕ್ಕೆ ಅವಕಾಶ ಸಿಗದ ರೀತಿಯಲ್ಲಿ ತಕ್ಷಣವೇ ಕೈಯೆಲ್ಲವನ್ನು ಕೂಡ ಲಾಕ್ ಮಾಡಿ ಅವರ ಬಳಿ ಇದ್ದಂಥ ವೆಪನ್ ಅಂದ್ರೆ ಗನ್ ಏನಿತ್ತು ಅದನ್ನು ಕೂಡ ಅವರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಆಗ ಗೋವಿಂದರಾಜು ಇದನ್ನು ನಿರೀಕ್ಷೆ ಮಾಡಿರ್ಲಿಲ್ವಲ್ಲ, ತಕ್ಷಣಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಕಿರುಚಾಟ, ಅರುಚಾಟ, ಅದು ಎಷ್ಟು ಜನರಿಗೆ ನೋವು ಕೊಟ್ಟಿದ್ರು, ಅದು ಎಷ್ಟು ಜನರಿಗೆ ಸಂಕಟವನ್ನ ಕೊಟ್ಟಿದ್ರು. ಕರ್ಮ ರಿಟರ್ನ್ಸ್ ಅಂತೀವಲ್ಲ, ಒಂದು ರೀತಿಯಲ್ಲಿ ಕರ್ಮ ರಿಟರ್ನ್ಸ್ ಆದ ರೀತಿಯಲ್ಲೇ ಕಾಣಿಸ್ತಾ ಇದೆ ನೋಡಿ. ಆ ಲಜ್ಜೆಗೆಟ್ಟಂತ, ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತ ಇನ್ಸ್ಪೆಕ್ಟರ್ ಹೆಂಗ್ ಕೂಗ್ತಿದ್ದಾನೆ ಅಂತ. ಏಕವಚನ ಬಳಸಬಾರ್ದು, ಆದ್ರೆ ಬಳಸಲೇಬೇಕಾಗತ್ತೆ. ಇಂಥವರಿಗೆ ಅಸಹ್ಯ ಹುಟ್ಟುತ್ತಾರೆ, ಇಂಥವ್ರ ಬಗ್ಗೆ ಆಕ್ರೋಶ ಬರುತ್ತೆ. ಇವರೆಲ್ಲರಿಗೂ ಧೈರ್ಯ ಏನ್ ಗೊತ್ತಾ, ನಾವು ಭಾರತ ದೇಶದಲ್ಲಿ ಹುಟ್ಟುಬಿಟ್ಟಿದ್ದೇವೆ ಎನ್ನುವಂತ ಧೈರ್ಯ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾನೂನಿನ ಲೋಪಗಳು ಆಗಿದೆ, ಕಾನೂನಿನ ಮಿತಿಗಳೆಲ್ಲವೂ ಕೂಡ ಆಗಿದೆ. ಲಂಚ ತಗೊಂಡ್ರು ಕೂಡ, ಭ್ರಷ್ಟಾಚಾರವನ್ನು ಎಸಗಿದ್ರು ಕೂಡ ಇವರು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗೋದಿಲ್ಲ. ಮತ್ತೆ ನಾವಿದ್ದೀವಲ್ಲ, ಪಬ್ಲಿಕ್ಸು, ಜನಸಾಮಾನ್ಯರಿದ್ದೀವಲ್ಲ, ನಾವು ನಮ್ಮ ಆಕ್ರೋಶ ಇಷ್ಟಕ್ಕೆ ಮಾತ್ರ ಸೀಮಿತ. ಈಗ ನನ್ನ ಆಕ್ರೋಶ ಇಷ್ಟಕ್ಕೆ ಮಾತ್ರ ಸೀಮಿತ. ಇದನ್ನು ಮೀರಿ ನಾವು ಏನ್ ಮಾಡೋದಕ್ಕಾಗತ್ತೆ ಹೇಳಿ? ನಮ್ಮ ದೇಶದಲ್ಲಿ ನಾವೇನೋ ಇದ್ರ ವಿರುದ್ಧವಾಗಿ ಹೋರಾಟವನ್ನ ಮಾಡೋದಕ್ಕೆ ಹೋಗ್ತೀವಿ ಅಂದ್ರೆ ನಮ್ಮನ್ನೇ ಕಟ್ಟಿ ಹಾಕೋದಿಕ್ಕೆ ಅವ್ರಿಗೆ ಬೇಕಾದಷ್ಟು ಕಾನೂನಿನ ಅವಕಾಶಗಳಿದ್ದಾವೆ. ಪೊಲೀಸ್ ಸ್ಟೇಷನ್ ಇಂದ ನೋಟಿಸು, ಕೋರ್ಟ್ ಇಂದ ನೋಟಿಸು, ಇಂಥದ್ದೆಲ್ಲವೂ ಕೂಡ ಶುರು ಮಾಡ್ಕೊಂಡು ಬಿಡ್ತಾರೆ. ಹೀಗಾಗಿ ಅದೆಷ್ಟೋ ಜನ ಇದ್ರ ಸಹವಾಸವೇ ಬೇಡ ಅಂತ ಹೇಳಿ ಹಿಂದೆ ಸರಿದು ಬಿಡ್ತಾರೆ ಬೇಕಾದಷ್ಟು ಪ್ರಕರಣಗಳಲ್ಲಿ.
ಇದೇ ಇವರೆಲ್ಲರಿಗೂ ಕೂಡ ಪ್ಲಸ್ ಪಾಯಿಂಟ್. ನಾವು ಹೆಂಗ್ ಬೇಕಾದ್ರೂ ಆಟ ಆಡಬಹುದು ಎನ್ನುವಂತ ಮನಸ್ಥಿತಿ. ಸದ್ಯ ಈ ಗೋವಿಂದರಾಜುವನ್ನ ಬಂಧಿಸಿದ್ದಾರೆ, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮುಂದಿನ ಕ್ರಮ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗೆ ಇವರೆಲ್ಲರಿಗೂ ಧೈರ್ಯ ಏನು ಗೊತ್ತಾ, ನಮ್ಮಲ್ಲಿ ತುಂಬಾ ಜನ ಈ ಲೋಕಾಯುಕ್ತ ರೇಡ್ ಆದ ಬಳಿಕ ಸಸ್ಪೆಂಡ್ ಆಗ್ತಾರೆ. ಒಂದು 6 ತಿಂಗಳಾದ್ಮೇಲೆ ಮತ್ತೆ ಇಲಾಖೆಗೆ ವಾಪಸ್ ಬರ್ತಾರೆ, ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ನಾನು ಕನಕಪುರ ಭಾಗದ ತಹಶೀಲ್ದಾರ್ ಒಬ್ಬರ ಕಥೆಯನ್ನ ಇತ್ತೀಚೆಗೆ ಗಮನಿಸ್ತಾ ಇದ್ದೆ. ಅವ್ರ ಹೆಸರು ನನಗೆ ಬಾಯಿಗೆ ಬರ್ತಾ ಇಲ್ಲ. ಅವ್ರ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು. ನಾನು ಮತ್ತೆ ಕೇಳ್ತಾ ಇದ್ದೆ, 2022 ಲೋಕಾಯುಕ್ತ ರೇಡು, 23 ಲೋಕಾಯುಕ್ತ ರೇಡು, 24 ಲೋಕಾಯುಕ್ತ ರೇಡು, ಲಂಚದ ಸಮೇತ ಸಿಕ್ಕಾಕೊಂಡ್ರು ಅಂತ ಹೇಳಿ. ಅದು ಬರೀ ಸುದ್ದಿ ಆಗ್ತಾ ಇದೆ. ಮತ್ತೆ ಅವ್ರು ಕೆಲಸಕ್ಕೆ ಬರ್ತಾರೆ, ಮತ್ತದೇ ಕೆಲಸವನ್ನು ಅವ್ರು ಮುಂದುವರಿಸ್ಕೊಂಡು ಹೋಗ್ತಾರೆ. ಹಿಂಗಾಗ್ಬಿಟ್ರೆ ಏನು ಕತೆ? ಅದೇ ಅವರೆಲ್ಲರಿಗೂ ಕೂಡ ಧೈರ್ಯ, ನಾವೇನು ಬೇಕಾದ್ರೂ ಮಾಡಬಹುದು ಎನ್ನುವಂತ ಮನಸ್ಥಿತಿ. ಹೀಗಾಗ್ಬಿಟ್ರೆ ಜನ ಈ ಇಡೀ ವ್ಯವಸ್ಥೆ ಬಗ್ಗೆ ನಂಬಿಕೆಯನ್ನು ಕಳ್ಕೊಂಡು ಬಿಡ್ತಾರೆ. ಇಡೀ ವ್ಯವಸ್ಥೆ ಬಗ್ಗೆ ಯಾವ ಗೌರವವೂ ಜನಕ್ಕೆ ಉಳಿಯೋದಿಲ್ಲ. ಹಾಗೆ ಈ ಪೊಲೀಸ್ ಹುದ್ದೆ ಅಂತ ಹೇಳಿದಾಗ ಅದೆಷ್ಟೋ ಜನರ ಕನಸಿರುತ್ತೆ. ನಮಗೆ ಇದರಲ್ಲಿ ಸಂಬಳ ಗಿಂಬಳ ಮತ್ತೊಂದು ಯಾವುದು ಬೇಡ, ಆ ಯೂನಿಫಾರ್ಮ್ ಅನ್ನು ಒಮ್ಮೆ ಧರಿಸಿದ್ರೆ ಸಾಕು ಅಂತ ಹೇಳಿ ಅದೆಷ್ಟೋ ಜನ ಕನಸು ಕಾಣ್ತಿರ್ತಾರೆ. ಅದೆಷ್ಟೋ ಯುವ ಜನತೆ ಇವತ್ತು ಅದಕ್ಕೋಸ್ಕರ ಪರೀಕ್ಷೆ ಬರೀತಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಆದ್ರೆ ಅವಕಾಶ ಸಿಕ್ಕಂತವ್ರು ಈ ರೀತಿಯಾಗಿ ಮಾಡಿಬಿಟ್ರೆ ಏನು ಕತೆ? ಆ ಪೊಲೀಸ್ ಯೂನಿಫಾರ್ಮ್ಗೆ ಒಂದು ಮರ್ಯಾದೆ ಇದೆ ರೀ, ಒಂದು ಗತ್ತಿದೆ, ಗೌರವ ಇದೆ, ಒಂದು ರೆಸ್ಪೆಕ್ಟ್ ಇದೆ, ಅಥವಾ ಒಂದು ಅಧಿಕಾರ ಚಲಾಯಿಸುವಂತ ಹಕ್ಕಿದೆ. ನಮ್ಮ ಸಂವಿಧಾನ ಅಂಥದ್ದೊಂದು ಹಕ್ಕನ್ನು ಅವರಿಗೆ ಕೊಟ್ಟಿದೆ. ಎಲ್ರಿಗೂ ಸಿಗುತ್ತಾ ಅಧಿಕಾರವನ್ನು ಚಲಾಯಿಸೋದಕ್ಕೆ ಅವಕಾಶ? ಈಗ ನಮಗೆ ಸಿಗುತ್ತಾ ಯಾರಾದ್ರ ಮೇಲೆ ಅಧಿಕಾರವನ್ನು ಚಲಾಯಿಸೋದಕ್ಕಾಗ್ಲಿ, ಅಥವಾ ಯಾರಿಗಾದ್ರೂ ಯಾರೋ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕಾಗ್ಲಿ? ಆದ್ರೆ ಅವರಿಗೆ ಅವಕಾಶ ಇದೆ. ಆದ್ರೆ ಅದನ್ನು ಹೇಗೆಲ್ಲ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಬಂಧುಗಳ, ಇತ್ತೀಚೆಗೆ ಪೊಲೀಸರ ಮೇಲೆ ಕೇಳಿ ಬರ್ತಿರುವಂತಹ ಆರೋಪಗಳು ಏನು? ಕಳ್ತನ ಅಂತ ಆದ್ರೆ ಅದರಲ್ಲಿ ಅವ್ರ ಭಾಗಿ, ದರೋಡೆ ಅಂತ ಆದ್ರೆ ಅದರಲ್ಲಿ ಅವ್ರ ಭಾಗಿ, ಯಾವುದೋ ಡ್ರಗ್ಸ್ ದಂಧೆ ಅಂತ ಆದ್ರೆ ಅದರಲ್ಲಿ ಅವ್ರ ಭಾಗಿ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತ 11 ಜನರನ್ನು ಒಟ್ಟೊಟ್ಟಿಗೆ ಸಸ್ಪೆಂಡ್ ಮಾಡ್ತಾರೆ ಕಮಿಷನರ್. ಯಾವ ಕಾರಣಕ್ಕಾಗಿ? ಈ ಕಾಲೇಜು ಸ್ಕೂಲ್ನ ಬಳಿ ಹೋಗಿ ಮಕ್ಕಳಿಗೆ ಡ್ರಗ್ಸ್ ಅನ್ನ ಕೊಡ್ತಾ ಇದ್ರಲ್ಲ, ಅಂಥವ್ರಿಗೆ ರಕ್ಷಣೆ ಕೊಡ್ತಾ ಇದ್ರು ಆ ಪೊಲೀಸರು, ಲಂಚ ತಗೊಂಡು, ತಿಂಗಳ 2 ಲಕ್ಷ 3 ಲಕ್ಷ ತಗೊಂಡು. ಅದೇ ಅವ್ರ ಮಕ್ಕಳಿಗೆ ಯಾರಾದ್ರೂ ಡ್ರಗ್ಸು ಗಾಂಜಾ ಕೊಡ್ತಾ ಇದ್ರೆ ಆ ಸಂಕಟ ಏನು ಅಂತ ಅರ್ಥ ಆಗುತ್ತೆ. ಕಂಡೋರ್ ಮಕ್ಕಳಲ್ಲ, ಹಾಳಾಗಿ ಹೋಗ್ಲಿ ಎನ್ನುವಂತ ಮನಸ್ಥಿತಿ. ಕಂಡೋರ್ ಮಕ್ಕಳಿಗೆ ಏನು ಬೇಕಾದ್ರೂ ಆಗ್ಲಿ, ನಾವು ಚೆನ್ನಾಗಿದ್ರೆ ಸಾಕು. ಈ ಲಂಚ ತಗೊಳ್ಳೋದು, ಹೆಂಡತಿ ಮಕ್ಕಳನ್ನು ಸಾಕೋದು, ಅದು ಹೆಂಗ ಮನಸ್ಸು ಬರುತ್ತೋ? ಇನ್ನೊಬ್ಬರ ಹತ್ರ ಲಂಚ ಕಿತ್ಕೊಂಡು, ಇನ್ನೊಬ್ಬರ ಹತ್ರ ಹಣವನ್ನ ಕಿತ್ಕೊಂಡು, ಇನ್ನೊಬ್ಬರ ನಿದ್ರೆಯನ್ನ ಕಿತ್ಕೊಂಡು, ಇನ್ನೊಬ್ಬರ ತಟ್ಟೆಯನ್ನ ಕಿತ್ಕೊಂಡು ತಮ್ಮ ಹೆಂಡತಿ ಮಕ್ಕಳಿಗೆ ಊಟ ಹಾಕೋದಿಕ್ಕೆ ಈ ಲಜ್ಜೆಗೆಟ್ಟಂತ ಅಧಿಕಾರಿಗಳಿಗೆ ಅದು ಹೇಗೆ ಮನಸ್ಸು ಬರುತ್ತೋ ಏನೋ ಗೊತ್ತಿಲ್ಲ. ಕೊನೆಯದಾಗಿ ಬಂಧುಗಳೇ, ಈ ಪೊಲೀಸರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕು. ಮೊನ್ನೆ ತರ ಸಿದ್ದರಾಮಯ್ಯವರು ಯಾವುದೋ ಒಂದು ಮೀಟಿಂಗ್ ಮಾಡಿದ್ರಂತೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರಂತೆ, ಸಿಟ್ಟಾದ್ರಂತೆ. ಸಿಟ್ಟಾಗಿ ಏನು ಪ್ರಯೋಜನ? ಸಿಟ್ಟಾಗಿ ಒಂದೇ ವಾರಕ್ಕೆ ಈ ಗೋವಿಂದರಾಜು ಅನ್ನೋನು ಸಿಕ್ಕಾಕೊಂಡಿದ್ದಾನೆ. ಬರೀ ಸಿಟ್ಟಾಗೋದಲ್ಲ, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಇದಕ್ಕೇನಾದ್ರೂ ಒಂದು ಮಾಡಲೇಬೇಕು. ಅವ್ರನ್ನ ಮಾನಿಟರ್ ಮಾಡುವ ದೃಷ್ಟಿಯಲ್ಲಿ ಏನಾದ್ರೂ ಒಂದು ಮಾಡಲೇಬೇಕು. ಅಥವಾ ಪ್ರತಿ ಸ್ಟೇಷನ್ಗಳಲ್ಲಿ ಏನೋ ಒಂದು ಹೆಲ್ಪ್ ಲೈನ್ ಏನೋ ಒಂದು ಓಪನ್ ಮಾಡಲೇಬೇಕು. ಅನ್ಯಾಯ ಆಯ್ತು ಅಂದ ತಕ್ಷಣ ಕಂಪ್ಲೇಂಟ್ ದಾಖಲಾಗುವ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ, ಈಗ ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ದೂರು ದಾಖಲಾಗುವಂತ ಪರಿಸ್ಥಿತಿ ಎದುರಾಗಿದೆ. ಇಲ್ಲ ಅಂತಾದ್ರೆ ನಿಜವಾಗ್ಲೂ ಹೇಳ್ತೀನಿ, ಜನ ಪೊಲೀಸ್ ಇಲಾಖೆ ಮೇಲೆ ಮರ್ಯಾದೆಯನ್ನು ಕಳ್ಕೊಂಡು ಬಿಡ್ತಾರೆ, ಗೌರವವನ್ನು ಕಳ್ಕೊಂಡು ಬಿಡ್ತಾರೆ. ಪೊಲೀಸರು ಅಂದ್ರೆ ಯಾವ ಗೌರವವೂ ಉಳಿಯೋದಿಲ್ಲ ಹೀಗೆ ಆಗ್ತಾ ಹೋಗ್ಬಿಟ್ರೆ. ಮತ್ತೆ ಹೇಳ್ತೀನಿ, ಪ್ರಾಮಾಣಿಕವಾದಂತ ಬೇಕಾದಷ್ಟು ಪೊಲೀಸ್ ಅಧಿಕಾರಿಗಳು ನಿಮ್ಮ ನಡುವೆ ಇದ್ದಾರೆ. ಆದ್ರೆ ಏನಾಗ್ಬಿಡುತ್ತೆ ಹೇಳಿ, ಒಂದು ಹಣ್ಣು ಅಂತ ತಗೊಳ್ಳಿ, ಆ ಹಣ್ಣಿನ ಮಧ್ಯದಲ್ಲಿ ಏನಾದ್ರು ಕೊಳತು ಹೋಗಿದ್ದಿದ್ರೆ ಅಥವಾ ಹುಳ ಇದ್ದು ಬಿಟ್ರೆ ನಾವು ಇಡೀ ಹಣ್ಣನ್ನು ಎಸ್ತು ಬಿಡ್ತೀವಿ. ಈಗ ಆಗೋದು ಅಷ್ಟೇ. ಯಾರೋ ಒಬ್ಬ ಭ್ರಷ್ಟ, ಯಾರೋ ಒಂದು ಹುಳು ಪೊಲೀಸ್ ಇಲಾಖೆ ಒಳಗೆ ಸೇರ್ಕೊಂಡ್ರೆ ಇಡೀ ಪೊಲೀಸ್ ಇಲಾಖೆ ಬಗ್ಗೆ ಜನರಿಗೆ ಅನುಮಾನ ಬರುತ್ತೆ. ಇಡೀ ಪೊಲೀಸ್ ಇಲಾಖೆನ ಜನ ದೂಷಿಸೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಹೀಗಾಗಿ ಏನಾದ್ರೂ ಒಂದು ಆಗಲೇಬೇಕು ಈ ವಿಚಾರದಲ್ಲಿ. ರಾಜ್ಯ ಸರ್ಕಾರ ಇದನ್ನು ತೀರಾ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗತ್ತೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.